ಈ ಹುಡುಗನ ಹೆಸರು ಪರಂ. ಜಗತ್ತಿನಲ್ಲಿರುವ ಎಲ್ಲರೂ ಆಪ್ಗಳು ಮತ್ತು ಇಂಟರ್ನೆಟ್ ಅನ್ನು ನಂಬುವ ಸ್ಥಳದಲ್ಲಿ ಇದು ಕೂಡ ಒಂದು. ಪರಂ ಅನೇಕ ವ್ಯವಹಾರಗಳು ಮತ್ತು ಸ್ಟಾರ್ಟ್ಅಪ್ಗಳನ್ನು ಪ್ರಾರಂಭಿಸಿದ್ದಾನೆ, ಆದರೆ ಅವೆಲ್ಲವೂ ವಿಫಲವಾಗುತ್ತವೆ. ಒಂದು ದಿನ ಶಕೇರ್ ಪರಂ ಅವರನ್ನು ಭೇಟಿಯಾಗಲು ಬರುತ್ತಾನೆ. ಅವನ ಬಳಿ ಒಂದು ಆಪ್ ಇದೆ, ಅದಕ್ಕಾಗಿ ಅವನು ಪರಂ ಅವರನ್ನು ಹೂಡಿಕೆ ಮಾಡಲು ಬರುತ್ತಾನೆ. ಶಕೇರ್ ಫೈಂಡ್ ಮೈ ಸೋಲ್ ಎಂಬ ಡೇಟಿಂಗ್ ಆಪ್ ಅನ್ನು ತಯಾರಿಸುತ್ತಾನೆ. ಆ ಆಪ್ ಮೂಲಕ ಯಾರಾದರೂ ತಮ್ಮ ಜೀವನ ಸಂಗಾತಿಯನ್ನು ಹುಡುಕಬಹುದು. ಇತರ ಡೇಟಿಂಗ್ ಆಪ್ಗಳಿಗೆ ಹೋಲಿಸಿದರೆ ಒಂದೇ ಆಪ್ ಮೂಲಕ ಒಬ್ಬ ವ್ಯಕ್ತಿಯು ತನ್ನ ಆತ್ಮ ಸಂಗಾತಿಯನ್ನು ಹೇಗೆ ಕಂಡುಹಿಡಿಯಬಹುದು ಎಂದು ಪರಂ ನಂಬುವುದಿಲ್ಲ, ಏಕೆಂದರೆ ಶಕೇರ್ ಈ ಆಪ್ ಮೂಲಕ ಎಲ್ಲರ ಡೇಟಾವನ್ನು ಕಂಡುಹಿಡಿಯಬಹುದು ಎಂದು ಹೇಳುತ್ತಾನೆ. ಅವುಗಳನ್ನು ವಿಶ್ಲೇಷಿಸಿದ ನಂತರ ಅವರು 100% ಯಶಸ್ವಿಯಾಗಿದ್ದಾರೆ ಎಂದು ಅವನು ಕಂಡುಕೊಳ್ಳುತ್ತಾನೆ. ಪರಂ ಶೇಖರ್ನ ಪ್ರಾಜೆಕ್ಟ್ ಅನ್ನು ಇಷ್ಟಪಡುತ್ತಾನೆ, ಆದರೆ ಅವನು ಅದನ್ನು ನಂಬುವುದಿಲ್ಲ, ಆದ್ದರಿಂದ ಶೇಖರ್ ಅದನ್ನು ಪ್ರಯತ್ನಿಸಲು ಪ್ರಯತ್ನಿಸುತ್ತಾನೆ. ಪರಂ ಆ ಆಪ್ನಲ್ಲಿ ತನ್ನ ಐಡಿಯನ್ನು ಮಾಡುತ್ತಾನೆ. ಬೆಳಿಗ್ಗೆ ಪರಂ ದೊಡ್ಡ ಉದ್ಯಮಿಯಾಗಿರುವ ತನ್ನ ತಂದೆ ಪರಮೀತ್ ಅವರನ್ನು ಭೇಟಿಯಾಗಲು ಹೋಗುತ್ತಾನೆ. ಪರಮೀತ್ ಪರಂನ ಕಚೇರಿಯನ್ನು ಮಾರಾಟ ಮಾಡಲು ನಿರ್ಧರಿಸುತ್ತಾನೆ. ಪರಂ ತನ್ನ ವ್ಯವಹಾರವನ್ನು ನಿರ್ಮಿಸಲು ಬಹಳಷ್ಟು ಕೋಟಿಗಳನ್ನು ಕಳೆದುಕೊಂಡರು, ಆದ್ದರಿಂದ ಪರಮೀತ್ ಪರಂ ಅವರ ಕಚೇರಿಯನ್ನು ಮಾರಾಟ ಮಾಡಲು ಕೇಳುತ್ತಾರೆ, ಆದರೆ ಪರಂ ಇದಕ್ಕೆ ಒಪ್ಪುವುದಿಲ್ಲ. ಪರಂ ಈ ಬಾರಿ ಗೆಲ್ಲುತ್ತೇನೆ ಎಂದು ಪರಮೀತ್ಗೆ ಅಪ್ಲಿಕೇಶನ್ ಬಗ್ಗೆ ಹೇಳುತ್ತಾನೆ, ಆದರೆ ಪರಮೀತ್ ಅದನ್ನು ನಂಬುವುದಿಲ್ಲ. ಪರಮೀತ್ ಅವರ ಅಪ್ಲಿಕೇಶನ್ ಬಗ್ಗೆ ಹೇಳುತ್ತಾನೆ. ಪರಮೀತ್ ನಂಬುವ 5 ಕೋಟಿ ರೂ. ವ್ಯವಹಾರದಲ್ಲಿ ಹೂಡಿಕೆ ಮಾಡಲು ಅವನು ಕೇಳುತ್ತಾನೆ. ಪರಂ ತನ್ನ ಆತ್ಮ ಸಂಗಾತಿಯನ್ನು ಕಂಡುಕೊಳ್ಳುವುದಾಗಿ ಹೇಳುತ್ತಾನೆ. ಇಬ್ಬರೂ 1 ತಿಂಗಳಿಗೆ ಸವಾಲು ಹಾಕುತ್ತಾರೆ. ಪರಂ ಗೆದ್ದರೆ ಅವನು ಪರಮೀತ್ ಅಪ್ಲಿಕೇಶನ್ನಲ್ಲಿ ಹೂಡಿಕೆ ಮಾಡುತ್ತಾನೆ. ಪರಂಗೆ ಬಾಲ್ಯದ ಸ್ನೇಹಿತನಿದ್ದಾನೆ. ಅವನು ಪ್ರತಿದಿನ ಪರಂನ ಆತ್ಮ ಸಂಗಾತಿಯನ್ನು ಹುಡುಕುತ್ತಾನೆ. ಅವನು ಪರಂನ ಆತ್ಮ ಸಂಗಾತಿಯನ್ನು ಕಂಡುಕೊಳ್ಳುತ್ತಾನೆ. ಅವರಿಬ್ಬರ ಆತ್ಮ ಸಂಗಾತಿಗಳು 100% ಹೊಂದಿಕೆಯಾಗುತ್ತಾರೆ. ಅವನ ಹೆಸರು ಸುಂದರಿ. ಸುಂದರಿ ಕೇರಳದಲ್ಲಿ ವಾಸಿಸುತ್ತಿದ್ದಾರೆ. ಸುಂದರಿಗೆ ಯಾವುದೇ ಸಾಮಾಜಿಕ ಖಾತೆ ಇಲ್ಲ, ಆದರೆ ಅವರಿಗೆ ಸುಂದರಿಯ ವಿಳಾಸ ಸಿಗುತ್ತದೆ. ಸುಂದರಿ ತನ್ನ ಮನೆಯನ್ನು ಹೋಮ್ಸ್ಟೇ ಆಗಿ ಪರಿವರ್ತಿಸುತ್ತಾಳೆ ಮತ್ತು ಅದು ನಡೆಸುತ್ತಿರುವ ಮನೆಯಲ್ಲಿ ವಾಸಿಸುತ್ತಾಳೆ. ಪರಮ ಮತ್ತು ಜಗ್ಗಿ ಸುಂದರಿಯನ್ನು ಭೇಟಿಯಾಗಲು ಹೋಗುತ್ತಾರೆ. ಅವನು ಕೇರಳಕ್ಕೆ ಬರುತ್ತಾನೆ. ಸುಂದರಿ ಮೊಬೈಲ್ನಲ್ಲಿ ನೆಟ್ವರ್ಕ್ ಇಲ್ಲದ ಹಳ್ಳಿಯಲ್ಲಿ ವಾಸಿಸುತ್ತಾಳೆ. ಅವನು ಎಲ್ಲರಲ್ಲೂ ಸುಂದರಿಯ ವಿಳಾಸ ಕೇಳುತ್ತಾನೆ. ವಿಳಾಸ ಹೇಳಿದ ನಂತರ ಸುಂದರಿಯಿಂದ ದೂರವಿರಲು ಎಚ್ಚರಿಸುತ್ತಾನೆ. ಇಬ್ಬರೂ ಅಲ್ಲಿಗೆ ಬರುತ್ತಾರೆ. ಅಲ್ಲಿ ಅವರು ಸುಂದರಿಯನ್ನು ನೋಡುತ್ತಾರೆ. ಅವಳು ಮಕ್ಕಳಿಗೆ ಶಾಸ್ತ್ರೀಯ ನೃತ್ಯವನ್ನು ಕಲಿಸುತ್ತಾಳೆ. ಅವಳನ್ನು ನೋಡಿದ ಪರಮಂ ಮೊದಲ ನೋಟದಲ್ಲೇ ಪ್ರೀತಿಯಲ್ಲಿ ಬೀಳುತ್ತಾಳೆ. ಸುಂದರಿ ಅವರನ್ನು ನೋಡಿ ಅವರ ಮೇಲೆ ದಾಳಿ ಮಾಡುತ್ತಾಳೆ, ಆದರೆ ಅವಳು ಅವನ ಮನೆಯನ್ನು ಖರೀದಿಸಲು ಬಯಸಿದ ಇನ್ನೊಬ್ಬ ವ್ಯಕ್ತಿಯ ಮೇಲೆ ದಾಳಿ ಮಾಡುತ್ತಾಳೆ. ಸುಂದರಿ ಪರಂ ಬಗ್ಗೆ ಕೇಳುತ್ತಾಳೆ. ಪರಂ ಇಲ್ಲಿ ಬುಕಿಂಗ್ ಮಾಡಿದ್ದ, ಆದರೆ ಈ ಸುಂದರಿಗೆ 2 ದಿನಗಳ ಹಿಂದೆ ಬಿರುಗಾಳಿಯಿಂದಾಗಿ ಗ್ರಾಮದಲ್ಲಿ ನೆಟ್ವರ್ಕ್ ಇಲ್ಲ ಎಂದು ತಿಳಿದಿಲ್ಲ. ಪರಂ ಹೋಟೆಲ್ನಲ್ಲಿರುವ ಎಲ್ಲಾ ಕೊಠಡಿಗಳನ್ನು ಬುಕ್ ಮಾಡುತ್ತಾನೆ. ಪರಮ ಸುಂದರಿಯನ್ನು ಫ್ಲರ್ಟ್ ಮಾಡಲು ಪ್ರಯತ್ನಿಸುತ್ತಾನೆ. ಪರಂ ಅವಳಿಗೆ ಇಡೀ ಪ್ರಪಂಚವನ್ನು ಸುತ್ತಿ ಅವಳ ಬಗ್ಗೆ ಸಾಕ್ಷ್ಯಚಿತ್ರ ಬರೆಯುತ್ತೇನೆ ಎಂದು ಹೇಳುತ್ತಾನೆ, ಆದರೆ ಸುಂದರಿಗೆ ಇದು ಮುಖ್ಯವಲ್ಲ. ಸುಂದರಿಗೆ ಒಬ್ಬ ತಂಗಿ ಇದ್ದಾಳೆ. ಅಮ್ಮ ಅವಳಿಗೆ ಕೋಣೆಯನ್ನು ತೋರಿಸುತ್ತಾಳೆ. ಸುಂದರಿಯೊಂದಿಗೆ ಮಾತನಾಡಲು ಪರಂ ಒಂದು ನೆಪವನ್ನು ಕಂಡುಕೊಳ್ಳುತ್ತಾನೆ. ಕೆಲವೊಮ್ಮೆ ನೆಟ್ವರ್ಕ್ ಸಮಸ್ಯೆ ಇರುತ್ತದೆ, ಕೆಲವೊಮ್ಮೆ ಚಿಂತೆ ಇರುತ್ತದೆ. ಸುಂದರಿ ಅವನನ್ನು ತೆಂಗಿನ ಮರ ಹತ್ತಿ ಅದನ್ನು ಜಾಲಕ್ಕೆ ಬಳಸಲು ಕೇಳುತ್ತಾಳೆ. ಪರಮ ಸುಂದರಿಯನ್ನು ತನ್ನ ಮಾರ್ಗದರ್ಶಿಯನ್ನಾಗಿ ಕೇಳುತ್ತಾಳೆ. ಸುಂದರಿ ನಿರಾಕರಿಸುತ್ತಾಳೆ. ಮರುದಿನ ಪರಂ ಜಾಗಿಂಗ್ ಹೋಗುತ್ತಾನೆ. ಅವನು ಹಾಗೆ ಮಾಡುತ್ತಾನೆ, ಆದರೆ ಹಳ್ಳಿಯ ಜನರು ಅವನನ್ನು ತಡೆಯುತ್ತಾರೆ. ನಾಯ್ಕ್ ಎಂಬ ವ್ಯಕ್ತಿ ಅಲ್ಲಿಗೆ ಬಂದು ಇಲ್ಲಿ ಶಾರ್ಟ್ಸ್ ಧರಿಸಿ ಹೊರಗೆ ಹೋಗಬಾರದು, ಅವನು ಧೋತಿ ಧರಿಸುತ್ತಾನೆ ಎಂದು ಹೇಳುತ್ತಾನೆ. ಪರಂ ಸುಂದರಿಯ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತಾನೆ, ಆದರೆ ಸುಂದರಿಗೆ ಯಾವುದೇ ಸಾಮಾಜಿಕ ಮಾಧ್ಯಮ ಖಾತೆ ಇಲ್ಲ, ಆದ್ದರಿಂದ ಅವನು ಅವಳನ್ನು ಹಿಂಬಾಲಿಸುತ್ತಾನೆ. ನಂತರ ಅವನಿಗೆ ಸುಂದರಿಯ ನೆಚ್ಚಿನ ಹಾಡಿನ ಬಗ್ಗೆ ತಿಳಿಯುತ್ತದೆ. ಅವನು ಅದನ್ನು ಇಡೀ ರಾತ್ರಿ ಅಭ್ಯಾಸ ಮಾಡುತ್ತಾನೆ. ಬೆಳಿಗ್ಗೆ ಪರಂ ಪಂಜಾಬಿ ಉಪಾಹಾರ ಮಾಡಿ ಸುಂದರಿಯ ನೆಚ್ಚಿನ ಹಾಡನ್ನು ಹಾಡುತ್ತಾನೆ. ಇದರಿಂದಾಗಿ ಇಬ್ಬರೂ ಹಾಡನ್ನು ಹಾಡಲು ಪ್ರಾರಂಭಿಸುತ್ತಾರೆ, ಆದರೆ ಪರಂಗೆ ಅದು ಯಾರ ಹಾಡು ಎಂದು ತಿಳಿದಿಲ್ಲ. ಅವನು ಅದು ರಜನಿಕಾಂತ್ ಸರ್ ಅವರ ಹಾಡು ಎಂದು ಹೇಳುತ್ತಾನೆ. ಸುಂದರಿಯಂತೆ ಅವಳು ಅವನ ಮೇಲೆ ಕೋಪಗೊಂಡು ದೊಡ್ಡ ಉಪನ್ಯಾಸ ನೀಡಿ ಹೊರಟು ಹೋಗುತ್ತಾಳೆ. ಪರಂ ಅವನಲ್ಲಿ ಕ್ಷಮೆಯಾಚಿಸಿ ಅವರ ಸಂಸ್ಕೃತಿಯ ಬಗ್ಗೆ ಹೇಳಲು ಕೇಳುತ್ತಾನೆ. ಇದಕ್ಕಾಗಿ ಸುಂದರಿ ಪರಂನನ್ನು ನಾಯಕ್ ಬಳಿ ಕರೆದುಕೊಂಡು ಹೋಗುತ್ತಾಳೆ. ಅವನಿಗೆ ಸಂಸ್ಕೃತಿಯನ್ನು ಕಲಿಸಲು ನಾಯಕ್ ಪರಂಗೆ ಮರದ ಆಯುಧವನ್ನು ನೀಡುತ್ತಾನೆ, ಆದರೆ ಪರಮನಿಗೆ ನಿಜವಾದ ಆಯುಧವನ್ನು ಹೇಗೆ ಬಳಸಬೇಕೆಂದು ತಿಳಿದಿದೆ. ಆದ್ದರಿಂದ ನಾಯಕ್ ಪರಂ ತನ್ನ ಗಂಡನೊಂದಿಗೆ ಹೋರಾಡುವಂತೆ ಮಾಡುತ್ತಾನೆ. ಪರಂ ಮೊದಲು ಸೋಲಲು ಪ್ರಾರಂಭಿಸುತ್ತಾನೆ, ಆದರೆ ನಂತರ ಅವನು ಗೆಲ್ಲುತ್ತಾನೆ. ಪರಂ ಗಾಯಗೊಂಡನು, ಅದರಲ್ಲಿ ಸುಂದರಿ ಅವನಿಗೆ ಸಹಾಯ ಮಾಡುತ್ತಾನೆ.
ಇಬ್ಬರೂ ಒಟ್ಟಿಗೆ ಮಾತನಾಡುತ್ತಾರೆ. ಬೆಳಿಗ್ಗೆ ಸುಂದರಿ ತನ್ನ ಉಂಗುರವನ್ನು ಹುಡುಕುತ್ತಾಳೆ, ಅದು ಅವನ ತಾಯಿಯ ಕೊನೆಯ ವಿಷಯವಾಗಿತ್ತು. ನಿನ್ನೆ ಸುಂದರಿ ಆ ಉಂಗುರವನ್ನು ನದಿಯ ಬಳಿ ಇಟ್ಟುಕೊಂಡಿದ್ದಳು ಎಂದು ಪರಂ ನೆನಪಿಸಿಕೊಳ್ಳುತ್ತಾನೆ, ಆದ್ದರಿಂದ ಅವನು ಅದನ್ನು ಅಲ್ಲಿ ಹುಡುಕಿದಾಗ ಅದನ್ನು ಕಂಡುಕೊಳ್ಳುತ್ತಾನೆ. ಅವಳು ಉಂಗುರವನ್ನು ಪಡೆಯುತ್ತಾಳೆ. ಪರಂ ಉಂಗುರವನ್ನು ಸುಂದರಿಗೆ ನೀಡುತ್ತಾನೆ. ಸುಂದರಿ ಪರಂನನ್ನು ಹಳ್ಳಿಗೆ ಕರೆದೊಯ್ಯಲು ಒಪ್ಪುತ್ತಾಳೆ. ಪರಮ ಮತ್ತು ಸುಂದರಿ ಚರ್ಚ್ಗೆ ಹೋಗುತ್ತಾರೆ. ಅಲ್ಲಿ ಪರಂ ಸುಂದರಿಯೊಂದಿಗೆ ಚೆಲ್ಲಾಟವಾಡಲು ಪ್ರಯತ್ನಿಸುತ್ತಾನೆ ಮತ್ತು ಸುಂದರಿ ಅವಳನ್ನು ಬಹಿರಂಗವಾಗಿ ಮಾತನಾಡಬೇಕೆಂದು ಬಯಸುತ್ತಾನೆ ಎಂದು ಹೇಳುತ್ತಾನೆ. ಸುಂದರಿ ತಾನು ಹೋಟೆಲ್ ನಡೆಸಲು ಬಯಸುವುದಿಲ್ಲ ಎಂದು ಹೇಳುತ್ತಾಳೆ. ಅವಳು ಶಾಸ್ತ್ರೀಯ ನರ್ತಕಿಯಾಗಲು ಬಯಸುತ್ತಾಳೆ. ದೇವರು ತನಗೆ ಏನು ಬೇಕಾದರೂ ಮಾಡಲು ಹೇಳುತ್ತಿದ್ದಾನೆ ಎಂದು ಪರಂ ಅವಳಿಗೆ ಹೇಳುತ್ತಾನೆ. ನಂತರ ಪರಂ ಸುಂದರಿಯನ್ನು ನೃತ್ಯ ಕಲಿಯಲು ಕೇಳುತ್ತಾನೆ. ಸುಂದರಿ ಶಾಸ್ತ್ರೀಯವಾಗಿ ನೃತ್ಯ ಮಾಡುತ್ತಾಳೆ. ನಂತರ ಇಬ್ಬರೂ ಅಲ್ಲಿ ನೃತ್ಯ ಮಾಡುತ್ತಾರೆ. ಪರಂ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು ಹೊರಟಿದ್ದಾನೆ. ಅವನಿಗೆ ಶೇಖರ್ ಕರೆ ಮಾಡುತ್ತಾನೆ. ಅವನಿಗೆ ಹೂಡಿಕೆ ಬೇಕು. ಮರುದಿನ ಪರಂ ತನ್ನ ಸ್ನೇಹಿತ ಜಗ್ಗಿ ಹಳ್ಳಿಯಲ್ಲಿ ತನ್ನ ಆತ್ಮ ಸಂಗಾತಿಯನ್ನು ಕಂಡುಕೊಂಡಿದ್ದಾನೆಂದು ನೋಡುತ್ತಾನೆ. ಪರಂ ಹೂಡಿಕೆಗಾಗಿ ತನ್ನ ಷೇರುಗಳನ್ನು ಮಾರುತ್ತಾನೆ. ಗ್ರಾಮದಲ್ಲಿ ಹಬ್ಬವಿದೆ. ಪರಂ ಸುಂದರಿಗೆ ಪ್ರಪೋಸ್ ಮಾಡಲು ಪ್ರಯತ್ನಿಸುತ್ತಾನೆ, ಆದರೆ ವೇಣು ಎಂಬ ಹುಡುಗ ಅಲ್ಲಿಗೆ ಬರುತ್ತಾನೆ. ನಾಯಕ್ ವೇಣು ಮತ್ತು ಸುಂದರಿಯ ಮದುವೆಯ ಮಾರ್ಗವನ್ನು ಸರಿಪಡಿಸುತ್ತಾನೆ. ಪರಮ ದುಃಖಿತನಾಗುತ್ತಾನೆ. ಸುಂದರಿಯ ಸಹೋದರಿ ಅಲ್ಲಿಗೆ ಬಂದು ಸುಂದರಿ ಮತ್ತು ವನು ಬಾಲ್ಯದ ಸ್ನೇಹಿತರು ಮತ್ತು ಅವರ ಮದುವೆಯನ್ನು ಸುಂದರಿಯ ಪೋಷಕರು ನಿಶ್ಚಯಿಸಿದ್ದಾರೆ ಎಂದು ಹೇಳುತ್ತಾಳೆ. ವನು ಕೆಲಸಕ್ಕಾಗಿ ನಗರಕ್ಕೆ ಹೋದಳು ಮತ್ತು ಸುಂದರಿ ಶಾಸ್ತ್ರೀಯ ನೃತ್ಯ. ಸುಂದರಿಯ ಹೆತ್ತವರ ಮರಣದ ಒಂದು ದಿನ ಸುಂದರಿ ನೃತ್ಯವನ್ನು ಬಿಟ್ಟು ಮನೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಳು. ಪರಂಗೆ ಇನ್ನೂ ಅವಕಾಶವಿದೆ ಎಂದು ಚೀಚಿ ಹೇಳುತ್ತಾಳೆ. ಚೀಚಿಯ ಮಾತುಗಳನ್ನು ಕೇಳಿದ ನಂತರ ಪರಂ ಆತ್ಮವಿಶ್ವಾಸವನ್ನು ಪಡೆಯುತ್ತಾನೆ. ಪ್ರತಿ ವರ್ಷ ಇಲ್ಲಿ ಒಂದು ಸಂಕಲನ ನಡೆಯುತ್ತದೆ, ಅದಕ್ಕಾಗಿಯೇ ನಾಯಕ್ ಎಲ್ಲರನ್ನೂ ಸಿದ್ಧಪಡಿಸಲು ಕೇಳುತ್ತಾನೆ. ಪರಂ ಅವರೊಂದಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಯಸಿದ್ದನು, ಆದರೆ ಪರಂ ಆ ಹಳ್ಳಿಯ ಭಾಗವಲ್ಲ, ಅದಕ್ಕಾಗಿಯೇ ನಾಯಕ ನಿರಾಕರಿಸುತ್ತಾನೆ. ಜಗ್ಗಿಯ ಗೆಳತಿಯ ಸಹೋದರನಾಗುವ ಮೂಲಕ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದೇನೆ ಎಂಬ ಕಲ್ಪನೆ ಪರಂಗೆ ಬರುತ್ತದೆ, ಅದನ್ನು ನಾಯಕ್ ಕೂಡ ಒಪ್ಪುತ್ತಾರೆ. ಸಂಕಲನದಲ್ಲಿ ನಿಂಬೆ ಚಮಚವಿದೆ, ವಾಸು ಕೂಡ ಇದ್ದಾನೆ. ಸ್ಪರ್ಧೆ ಪ್ರಾರಂಭವಾಗುತ್ತದೆ ಮತ್ತು ಪರಮ ಮತ್ತು ವನು ಇಬ್ಬರೂ ಮುನ್ನಡೆಸುತ್ತಾರೆ. ಸುಂದರಿಯನ್ನು ನೋಡಿ ಪರಂ ವಿಚಲಿತನಾಗುತ್ತಾನೆ, ಇದರಿಂದಾಗಿ ಅವನು ಮತ್ತು ವಾಸು ಬಿದ್ದು ಬೇರೆ ಹಳ್ಳಿಯಲ್ಲಿ ಗೆಲ್ಲುತ್ತಾರೆ. ಇದರಿಂದಾಗಿ ನಾಯಕ್ ಕೋಪಗೊಂಡು ಸ್ಪರ್ಧೆಯಿಂದ ದೂರವಿರಲು ಕೇಳುತ್ತಾನೆ. ಸ್ಪರ್ಧೆಯು 5 ದಿನಗಳವರೆಗೆ ಇರುತ್ತದೆ. ಸುಂದರಿ ವೇದಿಕೆಯ ಮೇಲೆ ಶಾಸ್ತ್ರೀಯ ನೃತ್ಯವನ್ನು ಮಾಡುತ್ತಾನೆ. ಅದರ ನಂತರ ಪರಮ ಸುಂದರಿಯನ್ನು ಭೇಟಿಯಾಗುತ್ತಾನೆ. ಸುಂದರಿ ಕೂಡ ಪರಮನ್ನು ಇಷ್ಟಪಡಲು ಪ್ರಾರಂಭಿಸುತ್ತಾಳೆ, ಆದರೆ ವನು ಅಲ್ಲಿಗೆ ಬರುತ್ತಾನೆ. ಮರುದಿನ ವನು ಮತ್ತು ಸುಂದರಿ ನಿಶ್ಚಿತಾರ್ಥ ಮಾಡಿಕೊಳ್ಳುತ್ತಾರೆ. ಪರಮ ಅಲ್ಲಿ ನೃತ್ಯ ಮಾಡುತ್ತಾನೆ ಮತ್ತು ಹಾಡುತ್ತಾನೆ. ಪರಂ ಮತ್ತು ಜಗ್ಗಿ ಒಂದು ಯೋಜನೆಯನ್ನು ರೂಪಿಸುತ್ತಾರೆ. ಅವರು ಎಲ್ಲರ ಮುಂದೆ ವನುವಿನ ಧೋತಿಯನ್ನು ತೆಗೆಯುತ್ತಾರೆ, ಆದರೆ ತಪ್ಪಾಗಿ ಅವನು ಬೇರೆಯವರ ಧೋತಿಯನ್ನು ತೆಗೆಯುತ್ತಾನೆ. ಅದರಲ್ಲಿ ಜಗಳವಾಗುತ್ತದೆ. ಒಬ್ಬ ವ್ಯಕ್ತಿ ಗಾಯಗೊಂಡು ಅವನು ಅವನನ್ನು ಕೊಳದಿಂದ ಆಸ್ಪತ್ರೆಗೆ ಕರೆದೊಯ್ಯುತ್ತಾನೆ. ಆಸ್ಪತ್ರೆಯಲ್ಲಿ ವನು ಪರಂ ಬಗ್ಗೆ ಅನುಮಾನಿಸುತ್ತಾನೆ. ನಾಯಕ್ ಅಲ್ಲಿಗೆ ಬಂದು ಪರಂನನ್ನು ಕೊನೆಯ ಸ್ಪರ್ಧೆಯಲ್ಲಿ ಭಾಗವಹಿಸಲು ಕೇಳುತ್ತಾನೆ. ಅವನ ಕಾರಣದಿಂದಾಗಿ ಒಬ್ಬ ವ್ಯಕ್ತಿ ಗಾಯಗೊಂಡು ಕೊನೆಯ ಸ್ಪರ್ಧೆ ದೋಣಿಯಲ್ಲಿದೆ. ಇಲ್ಲಿ ಸುಂದರಿ ಪರಂ ಮತ್ತು ವನು ನಡುವೆ ಯಾರನ್ನು ಆರಿಸಬೇಕೆಂದು ಗೊಂದಲಕ್ಕೊಳಗಾಗುತ್ತಾಳೆ. ಅಲ್ಲಿ ಚೀಚಿ ಅವನಿಗೆ ವನು ಭೂತಕಾಲ ಮತ್ತು ಪರಮ ವರ್ತಮಾನ ಮತ್ತು ಸುಂದರಿ ತನಗಾಗಿ ಜೀವಂತವಾಗಿದ್ದಾಳೆ ಎಂದು ಹೇಳುತ್ತಾಳೆ. ಅವಳು ಅವನನ್ನು ಇರಲು ಕೇಳುತ್ತಾಳೆ. ಇಲ್ಲಿ ಅವನ ತಂದೆ ಪರಮೀತ್ ಪರಂ ಬಳಿಗೆ ಬಂದು ಉದ್ಯಮಿ ವಂಚಕ ಎಂದು ಪರಂಗೆ ಹೇಳುತ್ತಾನೆ. ಅವನು ಎಲ್ಲ ಹಣದೊಂದಿಗೆ ಓಡಿಹೋದನು. ಪರಂ ಸಾಮಾಜಿಕ ಮಾಧ್ಯಮದಲ್ಲಿ ಅವನ ಬಗ್ಗೆ ಪರಿಶೀಲಿಸುತ್ತಾನೆ, ಆದರೆ ಆ ಸತ್ಯ ನಕಲಿ. ಪರಮೀತ್ ಅವನ ಆತ್ಮ ಸಂಗಾತಿ, ಸತ್ಯ ಸುಳ್ಳು ಎಂದು ಹೇಳುತ್ತಾನೆ, ಆದರೆ ಪರಂ ಅದನ್ನು ನಂಬುವುದಿಲ್ಲ. ಆದರೆ ಸುಂದರಿಯನ್ನು ನೋಡಿದ ನಂತರ ಅವನಿಗೆ ಅನಿಸುತ್ತದೆ. ಇದರಲ್ಲಿ ಪರ್ಮೀತ್ ಸುಂದರಿಗೆ ಸತ್ಯ ಹೇಳಬೇಕೆಂದು ಹೇಳುತ್ತಾನೆ. ಸುಂದರಿ ಅಲ್ಲಿಗೆ ಬಂದು ಪರ್ಮೀತ್ನನ್ನು ಭೇಟಿಯಾಗುತ್ತಾನೆ. ಪರ್ಮೀತ್ ಕೂಡ ಸುಂದರಿಯನ್ನು ನೋಡಿದ ನಂತರ ಅವಳು ಅವಳ ಸೊಸೆಯಾಗಬೇಕೆಂದು ಬಯಸುತ್ತಾನೆ. ಸುಂದರಿ ಪರಂ ಮೇಲಿನ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು ಬರುತ್ತಾಳೆ, ಆದರೆ ಪರಂ ಅವಳಿಗೆ ಎಲ್ಲವನ್ನೂ ಹೇಳುತ್ತಾನೆ. ಇದರಿಂದ ಸುಂದರಿ ಕೋಪಗೊಂಡು ಅವನನ್ನು ಹೊರಡುವಂತೆ ಹೇಳುತ್ತಾಳೆ. ಪರಂ ತನ್ನ ಎಲ್ಲಾ ಸಾಮಗ್ರಿಗಳೊಂದಿಗೆ ಹೊರಡಲು ಪ್ರಾರಂಭಿಸುತ್ತಾನೆ, ಆದರೆ ನಾಯಕವನು ಮತ್ತು ಎಲ್ಲರೂ ಅಲ್ಲಿಗೆ ಬಂದು ಪರ್ಮೀತ್ಗೆ ಸ್ಪರ್ಧೆಯ ಬಗ್ಗೆ ಹೇಳುತ್ತಾರೆ. ಪರ್ಮೀತ್ ಯಾವುದೇ ತೊಂದರೆಗೆ ಸಿಲುಕಲು ಬಯಸುವುದಿಲ್ಲ, ಇದರಿಂದಾಗಿ ಅವನು ಸ್ಪರ್ಧೆಗೆ ಒಪ್ಪುತ್ತಾನೆ. ಮರುದಿನ ಕೊನೆಯ ಸ್ಪರ್ಧೆ ಇದೆ. ಪರಂ ಅತೃಪ್ತನಾಗಿರುತ್ತಾನೆ. ಸುಂದರಿಯನ್ನು ನೋಡಿದ ತಕ್ಷಣ ಅವನು ಸ್ಪರ್ಧೆಯತ್ತ ಗಮನಹರಿಸುವುದಿಲ್ಲ. ತನ್ನ ಎಲ್ಲಾ ಶಕ್ತಿಯನ್ನು ಬಳಸಿ ಅವನು ಓಟವನ್ನು ಗೆಲ್ಲುತ್ತಾನೆ. ಪರಮ ಮತ್ತು ಪರಮೀತ್ ಇಬ್ಬರೂ ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ಆದರೆ ಜಗ್ಗಿ ಅವರೊಂದಿಗೆ ಬರುವುದಿಲ್ಲ. ಅವನು ಇಲ್ಲಿಯೇ ಇರಲು ಬಯಸುತ್ತಾನೆ. ಅವನು ತನ್ನ ಆತ್ಮ ಸಂಗಾತಿಯನ್ನು ಕಂಡುಕೊಂಡಿದ್ದಾನೆ ಮತ್ತು ಅವಳನ್ನು ಬಿಡಲು ಅವನು ಬಯಸುವುದಿಲ್ಲ. ವಿಮಾನ ನಿಲ್ದಾಣದಲ್ಲಿ ಪರಮೀತ್ ಸುಂದರಿಯನ್ನು ಬಿಟ್ಟು ತಾನು ತಪ್ಪು ಮಾಡುತ್ತಿದ್ದೇನೆ ಎಂದು ಹೇಳುತ್ತಾನೆ.
ಅವನು ಸುಂದರಿಯನ್ನು ಪ್ರೀತಿಸಿದ್ದು ಅಪ್ಲಿಕೇಶನ್ನಿಂದಲ್ಲ, ಅವನ ಹೃದಯದಿಂದ ಎಂದು ಹೇಳುತ್ತಾನೆ ಮತ್ತು ಅವಳ ಹೃದಯವನ್ನು ಕೇಳಲು ಅವನು ಅವಳಿಗೆ ಹೇಳುತ್ತಾನೆ. ಅದನ್ನು ಕೇಳಿದ ನಂತರ ಪರಂ ಮದುವೆಗೆ ಹಿಂತಿರುಗುತ್ತಾನೆ. ಇಲ್ಲಿ ಸುಂದರಿ ಪರಮ ಸುಂದರಿಯ ಮೇಲೆ ಕೋಪಗೊಳ್ಳುತ್ತಾಳೆ. ಅವನು ಮಾತನಾಡಲು ತೆಂಗಿನ ಮರವನ್ನು ಹತ್ತಿ ಅದರಿಂದ ಕ್ಷಮೆ ಕೇಳುತ್ತಾನೆ. ಪರಂ ಸುಂದರಿಗೆ ಇಂದು ಮೊದಲ ಬಾರಿಗೆ ಯಾವುದೇ ಅಪ್ಲಿಕೇಶನ್ ಅಥವಾ ಡೇಟಾದ ಕಾರಣದಿಂದಲ್ಲ ಎಂದು ಹೇಳುತ್ತಾನೆ. ಸುಂದರಿಯು ಪರಮನನ್ನು ಪ್ರೀತಿಸುತ್ತಾನೆ, ಆದರೆ ಪರಂ ಅವಳ ಹೃದಯವನ್ನು ಮುರಿದಿದ್ದನು. ನಾಯಕ್ ಅಲ್ಲಿಗೆ ಬರುತ್ತಾನೆ. ಅವನು ಪರಮನನ್ನು ಪ್ರೀತಿಸುವುದಿಲ್ಲ ಮತ್ತು ಸುಂದರಿ ಒಬ್ಬರಾಗಿದ್ದಾರೆ, ಅದಕ್ಕಾಗಿಯೇ ಅವನು ಅವನ ಮೇಲೆ ದಾಳಿ ಮಾಡಿ ಪರಮೀತನ್ನು ಹಿಡಿಯುತ್ತಾನೆ. ಅವನ ತಂದೆ ಪರಮೀತ್ ಕೂಡ ಅಲ್ಲಿದ್ದಾರೆ. ಜಗ್ಗಿ ಪರಂಗೆ ಸಹಾಯ ಮಾಡುತ್ತಾನೆ. ಪರಂ ಮನೆಯಲ್ಲಿ ಸುಂದರಿಯನ್ನು ಹುಡುಕುತ್ತಾನೆ, ಆದರೆ ನಾಯಕ್ ಮತ್ತು ಅವನ ಜನರು ಅವನನ್ನು ಬೆನ್ನಟ್ಟುತ್ತಾರೆ. ಪರಂ ಹೇಗೋ ಸುಂದರಿಯನ್ನು ಭೇಟಿಯಾಗುತ್ತಾನೆ. ಸುಂದರಿ ಇಂದು ಮದುವೆಯಾಗುತ್ತಿದ್ದಾಳೆ, ಅವಳು ಪರಂಗೆ ಏನೂ ಆಗಬಾರದು ಎಂದು ಬಯಸುತ್ತಾಳೆ, ಅದಕ್ಕಾಗಿಯೇ ಅವಳು ಅವನನ್ನು ಹಿಂತಿರುಗಿ ಹೋಗಲು ಕೇಳುತ್ತಾಳೆ. ಆದರೆ ಪರಂ ಸುಂದರಿಯನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಲು ಕೇಳುತ್ತಾನೆ ಮತ್ತು ಅವನು ಅವಳನ್ನು ತನ್ನ ಹೆಂಡತಿಯನ್ನಾಗಿ ಮಾಡಲು ಬಯಸುತ್ತಾನೆ. ಆದರೆ ಅವನು ಅಲ್ಲಿಗೆ ಬರುತ್ತಾನೆ. ಪರಂ ತನ್ನ ಸಹೋದರ ಎಂದು ಹೇಳುತ್ತಾನೆ, ಆದರೆ ಸುಂದರಿ ಅವನ ಅತ್ತಿಗೆಯಾಗಲು ಸಾಧ್ಯವಿಲ್ಲ. ಆದರೆ ಕೆಳಗಿನಿಂದ ಬಂದ ಜನರು ಅವರ ಮೇಲೆ ದಾಳಿ ಮಾಡಿ ಪರಮನ್ನು ಹಿಡಿಯುತ್ತಾರೆ. ಅವನು ತಾನು ಸುಂದರಿಯನ್ನು ಪ್ರೀತಿಸುತ್ತೇನೆ ಎಂದು ಹೇಳುತ್ತಾನೆ, ಆದರೆ ಸುಂದರಿ ಪರಂ ಅನ್ನು ಪ್ರೀತಿಸುತ್ತಾಳೆ ಮತ್ತು ಅವಳು ಅವನನ್ನು ಮನವೊಲಿಸುತ್ತಾಳೆ. ಪರಂ ಅಲ್ಲಿಂದ ಓಡಿ ಹೋಗುತ್ತಾನೆ, ಆದರೆ ಜನರು ಅವನ ಹಿಂದೆ ಓಡುತ್ತಾರೆ. ಅವರು ಎಲ್ಲರಲ್ಲೂ ಪರಮನ್ನು ಕೊಲ್ಲಲು ಹೋಗುತ್ತಾರೆ. ಅವರು ರಕ್ತಪಿಪಾಸು, ಆದರೆ ಹೊರಬರಲು ದಾರಿಯಿಲ್ಲ. ಅವನು ಶಾಂತವಾಗಲು ಪ್ರಯತ್ನಿಸುತ್ತಾನೆ, ಆದರೆ ಯಾರೂ ಅವನ ಮಾತನ್ನು ಕೇಳುವುದಿಲ್ಲ. ಅದಕ್ಕಾಗಿಯೇ ಅವನು ಕೊಳಕ್ಕೆ ಹಾರುತ್ತಾನೆ. ಸುಂದರಿ ಹಡಗಿನೊಂದಿಗೆ ಬಂದು ಪರಮನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಾಳೆ. ಎಲ್ಲ ಹಳ್ಳಿಯ ಜನರು ಪರಮೀತ್ ನಾಯಕ್ವನು ಅವರನ್ನು ನೋಡುತ್ತಾನೆ. ಸುಂದರಿ ಪರಂನನ್ನು, ನೀನು ಹಡಗಿನಲ್ಲಿ ಏನಾದರೂ ಕೆಟ್ಟ ಕೆಲಸ ಮಾಡಿದ್ದೀಯಾ ಎಂದು ಕೇಳುತ್ತಾಳೆ. ಪರಂ ಯಾವುದೇ ಕೆಟ್ಟ ಕೆಲಸ ಮಾಡುವುದಿಲ್ಲ. ಅದಕ್ಕಾಗಿಯೇ ಸುಂದರಿ ಎಲ್ಲರ ಮುಂದೆ ಪರಂಗೆ ಮುತ್ತಿಡುತ್ತಾಳೆ ಮತ್ತು ಎಲ್ಲರೂ ಅವರನ್ನು ನೋಡಲು ಪ್ರಾರಂಭಿಸುತ್ತಾರೆ. ಪರಮೀತ್ ಜಗ್ಗಿ ಚೀಚಿ. ಈ ವಿಡಿಯೋ ಇಷ್ಟವಾದರೆ ಸಂತೋಷ. ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.